ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು, ನಿನ್ನೆ ಆಸ್ಟ್ರೇಲಿಯಾ ಮತ್ತು ಆಫ್ಘಾನಿಸ್ತಾನ ಪಂದ್ಯ ಮಳೆ ಬಂದು ನಿಂತೋಯ್ತು. ಗೊತ್ತಿರ್ಬೋದು, ನಿಂತೋದ್ ಕಾರಣದಾಗಿ ಎರಡೂ ತಂಡಕ್ಕೆ ಒಂದೊಂದು ಅಂಕ ಸಿಕ್ತು ಅಂತ ಹೇಳಬೇಕು. ಇದರಿಂದಾಗಿ ಆಸ್ಟ್ರೇಲಿಯಾ ತಂಡ ಅಫಿಷಿಯಲ್ ಆಗಿ ಕ್ವಾಲಿಫೈ ಆದರು ಅಂತ ಹೇಳಬೇಕು, ಸೆಮಿಫೈನಲ್ ಹಂತಕ್ಕೆ ಬಂದರು ಅಂತ ಹೇಳಬೇಕು. ಬಂದ ನಂತರ ಡ್ರಾವಿಸ್ ಹೆಡ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ನೆಕ್ಸ್ಟ್ ಸೆಮಿಫೈನಲ್ ಪಂದ್ಯದ ಬಗ್ಗೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಡ್ರಾವಿಸ್ ಹೆಡ್ ಅವರು ಅಂತ ಹೇಳಬೇಕು. ಇದರ ಬಗ್ಗೆ ಏನಂತ ಹೇಳಿದರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. 2025 ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡ ಸೆಮಿಫೈನಲ್ಗೆ ಬಿದ್ದರೆ ಯಾವ ರೀತಿ ಕಾಳಗ ಇರುತ್ತೆ, 2023 ಸೇಡನ್ನು ತೀರಿಸ್ಕೊಳ್ತಾರೆ ನಮ್ಮ ಭಾರತ ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ನಿನ್ನೆ ಮ್ಯಾಚ್ ಟೈ ಆಗಿ ನಿಂತೋದ ನಂತರ ಡ್ರಾವಿಸ್ ಹೆಡ್ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಿರು ಅಂತ ಹೇಳಬೇಕು. ಅಲ್ಲಿ ರಿಪೋರ್ಟರು ಕ್ವಶನ್ ಕೇಳಿದಾಗ ನೀವು ಸೆಮಿಫೈನಲ್ಗೆ ಹೋದ್ರೆ ಏನು ಮಾಡ್ತೀರಿ, ಹೋದ ನಂತರ ಯಾವ ತಂಡ ಬಂದರೆ ಚೆನ್ನಾಗಿರುತ್ತೆ ಅಂತ ಕೇಳಿದಾಗ ಡ್ರಾವಿಸ್ ಹೆಡ್ ಅವರು ನಮಗೆ ಭಾರತ ಬಂದರೆ ತುಂಬಾ ಚೆನ್ನಾಗಿರುತ್ತೆ, ಯಾಕಂತ ನಾವು ಭಾರತದ ಮೇಲೆ ಚೆನ್ನಾಗಿ ಮೇಲುಗೈ ಇದೆ. ಅವ್ರನ್ನ ವರ್ಲ್ಡ್ ಕಪ್ಪಲ್ಲಿ ಸೋಲಿಸಿರೋದಾಗ್ಬೋದು ಮತ್ತು ಟೆಸ್ಟಲ್ಲಿ ಸೋಲಿಸಿರೋದಾಗ್ಬೋದು. ತುಂಬಾ ಖುಷಿ ಇರುತ್ತೆ ನಮಗೆ ಭಾರತದ ಮೇಲೆ ಆಡೋಕ್ಕೆ. ನನಗಂತ ಪರ್ಸನಲಿ ತುಂಬಾ ಖುಷಿ ಇದೆ ಅಂತ ಅಂದ್ಬಿಟ್ಟು ಡ್ರಾವಿಸ್ ಹೆಡ್ ಅವರೊಂದು ಸ್ಟೇಟ್ಮೆಂಟ್ನ ಕೊಟ್ಟರು ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಭಾರತ ತಂಡ 2023 ಮತ್ತು WCC ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿದು ಎಲ್ಲ ಸೇಡ್ನ ತೀರಿಸ್ಕೋಬೇಕು ಅಂತ ಹೇಳ್ತೀನಿ. ಯಾಕಂದರೆ ಯಾವುದೇ ಒಂದು ICC ಟೂರ್ನಮೆಂಟ್ ಅಂತ ಬಂತು ಅಂತಂದರೆ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ನಿಗ್ರಹಿಕೊಂಡಿರೋದೇ ಜಾಸ್ತಿ ಅಂತ ಅಂದರೆ ಸೋತಿರೋದೇ ಜಾಸ್ತಿ ಅಂತ ಹೇಳಬೇಕು. ಗೆಲ್ಲೋಕ್ಕಿಂತ ಕೆಳಗೆ ಬಿದ್ದಿರೋದೇ ಜಾಸ್ತಿ ಅಂತ ಹೇಳಬೇಕು ನಮ್ಮ ಟೀಮ್ ಇಂಡಿಯಾ. ಆದರೆ ಈ ಸಲ ಏನಾದರೂ ಸೆಮಿಫೈನಲ್ಲು ಭಾರತ ಮತ್ತು ಆಸ್ಟ್ರೇಲಿಯಾ ಬಿತ್ತು ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಆಡಬೇಕು. ಆಸ್ಟ್ರೇಲಿಯಾ ತಂಡ ಆಡಿರೋದು ಒಂದೇ ಪಂದ್ಯ, ಎರಡು ಪಂದ್ಯ ಮಳೆ ಬೋದು ನಿಂತೋಗಿ 2 ಅಂಕ ಸಿಕ್ಕಿದೆ ಬಿಡ್ತು ಅಂತಾರೆ. ಭಾರತ ಆಗಲ್ಲ, 3ಕ್ಕೆ 3 ಪಂದ್ಯ ಆಡ್ದಾಗೆ ಆಗುತ್ತೆ, ನ್ಯೂಜಿಲೆಂಡ್ ಮೇಲೆ ಆಡ್ತು ಅಂದರೆ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಮಾಹಿತಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್, ನಮಸ್ಕಾರ, ಜೈ ಭಾರತ. ಈ ಸಲ ಚಾಂಪಿಯನ್ಸ್ ಟ್ರೋಫಿ ನಮ್ಮದೇ, ಹೊಡಿಲೇಬೇಕು, ಹೊಡಿತೀವಿ. ಸೀಸೋನ್ ಟಾಟಾ ಬಾಯ್ ಬಾಯ್. ಏನಂತೀರ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ.